ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ CSC ಸೆಂಟರ್ ಒಂದು CSC ಸೆಂಟರನ್ನು ಪ್ರಾರಂಭ ಮಾಡಿ ಅದರಿಂದ ನಾವು ಯಾವ ಥರ ಅರ್ನನ್ನು ಮಾಡ್ಬೋದು, ಅತಿ ಹೆಚ್ಚು ಅರ್ನನ್ನು ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತೇನೆ ನನಗೆ ಗೊತ್ತಿರುವ ಹಾಗೆ. ಈ ಎಷ್ಟೋ ಊರುಗಳಲ್ಲಿ ಎಷ್ಟೋ ಕಡೆ CSC ಸೆಂಟರ್ ಪ್ರಾರಂಭ ಮಾಡಿರ್ತಾರೆ, ಆದರೆ ಕನ್ಸಿಸ್ಟೆಂಟಾಗಿ CSC ಸೆಂಟರನ್ನು ನಡೆಸೋಕ್ಕಾಗ್ದೇ ಲಾಸಲ್ಲಿ ಎಷ್ಟೋ CSC ಕೇಂದ್ರಗಳು ಅಥವಾ ಆನ್ಲೈನ್ ಸೆಂಟರ್ಗಳು ಮುಚ್ಚಿ ಹೋಗಿದೆ, ಕೆಲವೊಂದು ಕಡೆ ರನ್ ಆಗ್ತಾ ಇರ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಏನು ಹೇಳ್ಕೊಡ್ತೀನಿ ಅಂದರೆ, ನನಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿನ ನಾನು ಹಂಚ್ಕೊಡ್ತೇನೆ. ಮೊದಲನೇದಾಗಿ ನಾವು ಒಂದು CSC ಸರ್ವಿಸ್ ಮೇಲೆ ಡಿಪೆಂಡ್ ಆಗಬಾರ್ದು, ಒಂದೇ ಸರ್ವಿಸ್ ಮೇಲೆ ಡಿಪೆಂಡ್ ಆಗಬಾರ್ದು. ಎಕ್ಸಾಂಪಲ್ ನಾವು ಒಂದು ಆಧಾರ್ ಕಾರ್ಡ್ ಮಾಡ್ತಾ ಇದ್ದೀವಿ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ಅದನ್ನು ಮಾಡೋಂಗಿಲ್ಲ. ಅದರ ಜೊತೆಗೆ ಪ್ಯಾನ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಇನ್ಕಮ್, ಈ ಥರನ ಮಾಡ್ತಾ ಇರ್ತೇವೆ. ಅಂದರೆ ನಾವು ಒಂದೇ ಒಂದು ಸರ್ವಿಸ್ಗೆ ಮಾತ್ರ ಸೀಮಿತ ಆಗಿರ್ತೇವೆ. ಅದನ್ನು ಮಾಡೋ ಬದಲು ನಾವು ಮಲ್ಟಿಪಲ್ ಸರ್ವಿಸ್ ಆಫರನ್ನು ಮಾಡಬೇಕು. ಮಲ್ಟಿಪಲ್ ಸರ್ವಿಸ್ ಆಫರನ್ನು ಯಾವ ಥರ ಮಾಡಬೇಕಂದ್ರೆ, ಈಗ ಇನ್ಸೂರೆನ್ಸ್ ಸ್ಕೀಮ್ಗಳಿದ್ದಾವೆ. ಪ್ರಧಾನ ಮಂತ್ರಿ JJBY, PMJJBY, PMSBY, ಈ ಥರ ಒಂದು ಸ್ಕೀಮ್ಗಳಿದ್ದಾವೆ. ಇದನ್ನು ಜನರಿಗೆ ಮಾಹಿತಿ ಕೊಟ್ಟು ಇದರ ಬಗ್ಗೆ ನೀವು ಅವರಿಗೆ ಒಂದು ತಿಳಿಸಿ ಮಾಹಿತಿ ಕೊಟ್ಟು ಅವರಿಗೆ ಇಂಟ್ರೆಸ್ಟ್ ಆಸಕ್ತಿ ಬಂದರೆ ಅವರು ಈ ಒಂದು ಸ್ಕೀಮನ್ನು ಅಪ್ಲೈ ಮಾಡಿದ್ರೆ ನಿಮಗೂ ಕೂಡ ಕಮಿಷನ್ ಇರುತ್ತೆ, ನೀವು ಇದರಿಂದ ಚಾರ್ಜಸನ್ನು ಅಪ್ಲೈ ಮಾಡ್ಬೋದು. ಹಾಗೆ ಪೆನ್ಷನ್ ಸ್ಕೀಮ್ APY, ಅಟಲ್ ಬಿಹಾರಿ ವಾಜಪೇಯಿ ಪೆನ್ಷನ್ ಸ್ಕೀಮ್ ಇದೆ. ನೆಕ್ಸ್ಟು ಬ್ಯಾಂಕಿಂಗ್ ಸರ್ವಿಸ್ ಇರ್ಬೋದು, ಅಮೌಂಟ್ ವಿಡ್ರಾಲ್ ಮತ್ತು ಮನಿ ಸೇವಿಂಗ್ಸು ಮತ್ತು ವಿಡ್ರಾಲನ್ನು ಮಾಡುವಂಥದ್ದು. ರೀಚಾರ್ಜ್ ಮತ್ತು ಬಿಲ್ ಪೇಮೆಂಟ್ಸು, ಹಾಗೆ ಜಾಬ್ ಅಪ್ಲಿಕೇಶನ್ಸ್, ಯಾವುದಾದ್ರೂ ಜಾಬ್, ಗೌರ್ಮೆಂಟ್ಸ್ ಜಾಬ್ಸು ಅಥವಾ ಪ್ರೈವೇಟ್ ಯಾವುದಾದ್ರೂ ಜಾಬ್ಸ್ ಇರುತ್ತೆ, ಅದನ್ನು ಅಪ್ಲೈ ಮಾಡಿ ಅದಕ್ಕೆ ಚಾರ್ಜಸನ್ನು ಫಿಕ್ಸ್ ಮಾಡಿ ನೀವು ಅದಕ್ಕೂ ಕೂಡ ಅದರಿಂದ ಕೂಡ ಅರ್ನನ್ನು ಮಾಡ್ಬೋದು. ಹಾಗೆ ಎಕ್ಸಾಮ್ ರಿಜಿಸ್ಟ್ರೇಷನ್ಸ್, ಈಗ ಸ್ಟೂಡೆಂಟ್ಸ್ ಎಕ್ಸಾಮ್ಸನ್ನು ಅಪ್ಲೈ ಮಾಡ್ತಾ ಇರ್ತಾರೆ, ಆನ್ಲೈನ್ ಎಕ್ಸಾಮ್ಸು. ಗೌರ್ಮೆಂಟ್ ಸ್ಕೀಮ್ ಅದನ್ನು ಅಪ್ಲೈ ಮಾಡಿ ನೀವು ಅದರಿಂದ ಕೂಡ ಅರ್ನನ್ನು ಮಾಡ್ಬೋದು. ಎರಡನೇದಾಗಿ ಈಗಾಗಲೇ ಹೇಳಿದೆ, APS ಬ್ಯಾಂಕಿಂಗ್ ಸರ್ವಿಸ್ ಮೇಲೆ ಫೋಕಸ್ ಮಾಡಿ ಅಂತ. ಅಂದರೆ ಕ್ಯಾಶ್ ವಿಡ್ರಾಲ್ ಇದೊಂದು CSCಲಿ ಕೂಡ ಬರುತ್ತೆ. ನೀವು ಹೊರಗಡೆನೂ ಯಾವುದಾದ್ರೂ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ನೀವು ಯಾವುದಾದ್ರೂ ಕೂಡ ತೊಗೊಂಡು ಅಮೌಂಟನ್ನು ವಿಡ್ರಾಲ್ ಮತ್ತು ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಮಿನಿ ಸ್ಟೇಟ್ಮೆಂಟು, ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಿದ್ರು ಕೂಡ ನಿಮಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ದುಡ್ಡು ಬರುತ್ತೆ. ಪ್ರತಿದಿನ ನೀವು ಒಂದು 20ರಿಂದ 30 ಜನ ನಿಮ್ಮ ಒಂದು CSC ಕೇಂದ್ರಕ್ಕೆ ಬಂದರೆ ನೀವು 10ರಿಂದ 20 ರೂಪಾಯಿ ಪರ್ ಟ್ರಾನ್ಸಾಕ್ಷನ್ ಮಾಡಿದರೂ ನೀವು ತಿಂಗಳಿಗೆ 15,000ದಿಂದ ಈ ಒಂದು 25,000 ತನಕ ಅರ್ನ್ ಮಾಡುವಂಥ ಪಾಸಿಬಲ್ ಇರುತ್ತೆ. ಇದನ್ನು ನೀವು ಈ ಒಂದು ಸರ್ವಿಸ್ ಕೊಡೋದಕ್ಕೆ ನೀವು ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮಲ್ಲೇ ಹೆಚ್ಚು ಜನ ಇರ್ತಾರೆ. ಮಿಡ್ಲಲ್ಲಿ ಜನ ಕೆಲಸಕ್ಕೆ ಹೋಗಿರ್ತಾರೆ. ಹಾಗಾಗಿ ಜನ ಸಿಗದೇ ಇರ್ಬೋದು. ನೀವು ಮಾರ್ನಿಂಗ್ ಮತ್ತು ಸಂಜೆ ಟೈಮಲ್ಲಿ ನೀವು ಇದನ್ನು ಮಾಡುವಂಥ ಟೈಮಿಂಗನ್ನು ಬೆಳೆಸ್ಕೋಬೇಕಾಗುತ್ತೆ. ಇನ್ನು ಮೂರನೇ ನೋಡೋದಾದರೆ, ಗೌರ್ಮೆಂಟ್ ಸ್ಕೀಮ್ನ ಎಕ್ಸ್ಪ್ಲೈನ್ ಮಾಡಿ. ನಿಮ್ಮ ಒಂದು CSC ಕೇಂದ್ರಕ್ಕೆ ಯಾರಾದರೂ ಒಬ್ಬರು ಗ್ರಾಹಕರು ಬಂದಿರ್ತಾರೆ. ಬಂದಂಥ ಟೈಮಲ್ಲಿ ಅವರು ಯಾವುದೋ ಒಂದು ಸರ್ವಿಸಿಗೆ ಬಂದಿರ್ತಾರೆ. ಎಕ್ಸಾಂಪಲ್ ಒಂದು ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೂ ಬಂದಿರ್ತಾರೆ. ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೆ ಬಂದಾಗ ನೀವು ರೀಚಾರ್ಜ್ ಮಾಡಿ ಕಳಿಸೋದಲ್ಲ, ಅದಕ್ಕೆ ನೀವು ಅವರಿಗೆ ನಿಮ್ಮಲ್ಲಿರುವಂಥ ಸ್ಕೀಮ್ಗಳು ಅಥವಾ ನೀವು ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಟಿನ್ಯೂಯಸ್ ಆಗಿ ನೀವು ಆ್ಯಕ್ಟಿವ್ ಆಗಿರಬೇಕಂದ್ರೆ, ಗೌರ್ಮೆಂಟಿಂದ ಯಾವುದಾದ್ರೂ ಸ್ಕೀಮ್ ಬಂದಿದೆಯಾ, CSL ಇದೆಯಾ ಅಥವಾ ಹೊರಗಡೆ ಇದೆಯಾ, ಆ ಸ್ಕೀಮ್ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟು ಅದರಿಂದ ಏನು ಉಪಯೋಗ ಇದೆ ಜನರಿಗೆ ತಿಳಿಸಿ ಅದನ್ನು ಮನವರಿಕೆ ಮಾಡಿ ಅವರಿಗೆ ಅಪ್ಲೈ ಮಾಡುವಂಥ ಒಂದು ಹಾಗೆ ತಿಳಿಸ್ಬೇಕು. ಅವರು ಇಂಟ್ರೆಸ್ಟ್ ಇದ್ದರೆ, ಆಸಕ್ತಿ ಇದ್ದರೆ ಅವರು ಒಂದು ಅಪ್ಲೈ ಮಾಡ್ತಾರೆ. ಅದರಿಂದ ಕೂಡ ನಿಮಗೆ ಅರ್ನ್ ಮಾಡ್ಬೋದು. ಅವ್ರಿಗೂ ಕೂಡ ಆ ಒಂದು ಸ್ಕೀಮಿನ ಬೆನಿಫಿಟ್ ಅವ್ರಿಗೂ ಸಿಗುತ್ತೆ, ನಿಮಗೂ ಕೂಡ ಸಿಗುತ್ತೆ. ಎಕ್ಸಾಂಪಲ್ ಇಲ್ಲಿ ಯಾವುದಾದ್ರೂ PM ಕಿಸಾನ್ ಬಗ್ಗೆ ಆಗಿರ್ಬೋದು, ಪೆನ್ಷನ್ ಸ್ಕೀಮ್ಸ್ ಆಗಿರ್ಬೋದು, ಇನ್ಸೂರೆನ್ಸ್ ಸ್ಕೀಮ್ಸ್ ಆಗಿರ್ಬೋದು, ಹಾಗೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಆಗಿರ್ಬೋದು. ಈ ಥರ ನಂತರ ಫಾರಮ್ ಫಿಲ್ ಮಾಡಿದ್ದು ಕರೆಕ್ಷನ್ಗೆ ಚಾರ್ಜ್ ಮಾಡಿ. ಅಂದರೆ ನೀವೊಂದು ಯಾವುದೋ ಒಂದು ಫಾರಮ್ ಫಿಲ್ ಮಾಡಿರ್ತಾರೆ. ಅಂದರೆ ಎಕ್ಸಾಂಪಲ್ ಸ್ಕಾಲರ್ಶಿಪ್ ಫಾರಮ್ ಆಗಿರ್ಬೋದು, PM ಕಿಸಾನ್ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ನೀವು ಸುಮ್ಮನೆ ಅಂತೂ ಮಾಡೋಲ್ಲ, ಅದಕ್ಕೆ ಅಂತ ಚಾರ್ಜಸ್ ಇರುತ್ತೆ. ಚಾರ್ಜಸ್ 50 ರುಪೀಸು. ಈ ಥರ ನೀವು ಚಾರ್ಜಸ್ ಮಾಡಿದ್ರೆ ಪರ್ ಅಪ್ಲಿಕೇಶನ್ಗೆ ನೀವು ಇದರಿಂದ ಕೂಡ ಅರ್ನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಆನ್ಲೈನ್ ಫಾರಮ್ ಫಿಲ್ಲಿಂಗ್ ಸ್ಟಡಿ ಇನ್ಕಮ್ ಅಂತಕ್ಕಂಥದ್ದು. ಪಾಪ್ಯುಲರ್ ಫಾರಮ್ಸ್ ಅಂದರೆ ಜಾಬ್ ಅಪ್ಲಿಕೇಶನ್ಸ್. ಈಗಾಗಲೇ ಹೇಳಿದೆ, ಆಲ್ ಟಿಕೆಟ್ ಡೌನ್ಲೋಡ್. ಸ್ಟೂಡೆಂಟ್ಸ್ ಆಲ್ ಟಿಕೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿರ್ತಾರೆ, ಆ ಎಕ್ಸಾಮ್ ಇರುತ್ತೆ, ಆಲ್ ಟಿಕೆಟ್ ಕೂಡ ಅದರಿಂದ 10, 20. ನೀವು ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ನೊಬ್ಬರು ಕೂಡ ಕಾಂಪಿಟೇಟಲ್ಲಿ ಹೈ ರೇಟಲ್ಲಿ ಕಾಂಪಿಟೇಟ್ ಮಾಡಬೇಡಿ, ಲೋ ಅಲ್ಲಿ ಮಾಡಿ. ಆಗ ನಿಮಗೇನಾಗುತ್ತೆ, ಅಲ್ಲಿ ಹೋಗುವಂಥ ಜನ ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ಜಾಸ್ತಿ ರೇಟ್ ಇಟ್ಟರೆ ನಿಮ್ಮ ಒಂದು ಕೇಂದ್ರ ಮುಚ್ಚಬೇಕಾಗುತ್ತೆ, ಕಡಿಮೆ ಇದ್ದ ಕಡೆ ಜನ ಹೋಗ್ತಾರೆ. ಹಾಗಾಗಿ ನೀವು ಮೊದಲಿಗೆ ಕಡಿಮೆ ಪ್ರಾಫಿಟಲ್ಲಿ ಸ್ಟಾರ್ಟ್ ಮಾಡಿ. ಆಲ್ ಟಿಕೆಟ್ ಡೌನ್ಲೋಡ್ ಆಗಿರ್ಬೋದು, ಎಕ್ಸಾಮ್ ರಿಜಿಸ್ಟ್ರೇಷನು, ಸ್ಕಾಲರ್ಶಿಪ್ಪು, ಅಡ್ಮಿಷನ್ ಫಾರ್ಮ್ಸು ಈಗಾಗಲೇ ಹೇಳಿದೆ. ಈ ಥರನೂ ಮಾಡಿ. ರೇಟ್ ಫಿಕ್ಸ್ ಮಾಡಿ, ಒಂದು ರೇಟನ್ನು ಫಿಕ್ಸ್ ಮಾಡಿ. ಇವತ್ತು 10 ರೂಪಾಯಿಗೆ ತೊಗೊಂಡಿರ್ತೀರ, ನಾಳೆ ಮತ್ತು 20 ರೂಪಾಯಿ ಆ ಥರ ಮಾಡಬೇಡಿ. ಒಂದೇ ರೇಟನ್ನು ಫಿಕ್ಸ್ ಮಾಡಿ.
ಕಂಟಿನ್ಯೂಸ್ ಆಗಿ 6 ಮಂತ್ 3 ಮಂತ್ಸ್ ಆಮೇಲೆ ನೀವೇನಾದರೂ ರೇಟ್ ಚೇಂಜ್ ಮಾಡಬೇಕು ಅನಿಸಿತ್ತು, ನಿಮ್ಮ ಪೇಪರು ಅಥವಾ ನೀವು ಇನ್ವೆಸ್ಟ್ ಮಾಡಿದ್ರಲ್ಲಿ ರೇಟ್ ಬದಲಾವಣೆ ಆದರೆ ನೀವೊಂದು ಪ್ರಿಂಟ್ ಮಾಡಿ ಹಾಕಿ, ನಮ್ಮಲ್ಲಿ ಇಂಥ ದಿನಾಂಕದಿಂದ ಇಲ್ಲಿ ಈ ದಿನಾಂಕದಿಂದ ನಾವು ಈ ರೇಟ್ಗೆ ನಾವು ರೇಟ್ ಬದಲಾವಣೆ ಆಗಿದೆ, ಸಹಕರಿಸಬೇಕಾಗಿ ಅಂತೇಳಿ ಒಂದು ಹಾಕಿ ಜನರ ಅರ್ಥ ಮಾಡಿಕೊಂಡು ಬೇಕಾದರೆ ನೀವು ರೇಟನ್ನು ಚೇಂಜ್ ಮಾಡ್ಬೋದು. ಸೊ ಸ್ಮಾಲ್ ವರ್ಕು 50 ರುಪೀಸ್, ಬಿಗ್ ವರ್ಕ್ ಇದ್ದರೆ 100ಇಂದ 300ವರೆಗೂ ಚಾರ್ಜಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ರೆ ಮೊಬೈಲ್ ಸರ್ವೀಸನ್ನು ಆ್ಯಡ್ ಮಾಡಿ. ಸೊ ಮೊಬೈಲ್ ಸರ್ವೀಸ್ನಲ್ಲಿ ರೀಚಾರ್ಜಲ್ಲಿ ತುಂಬ ಇದೆ. ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, DTH ರೀಚಾರ್ಜ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಅಥವಾ ವಾಟರ್ ಬಿಲ್, ಫಾಸ್ಟ್ಯಾಗ್ ರೀಚಾರ್ಜ್ ಆಗಿರ್ಬೋದು. ಕಸ್ಟಮರ್ ಒಂದು ಸಲ ಬಂದರೆ ನಿಮ್ಮ CSC ಕೇಂದ್ರಕ್ಕೆ, ಅವರಿಗೆ ನಾನು ಈಗಾಗಲೇ ಹೇಳಿದೆ, ಒಬ್ಬ ಕಸ್ಟಮರ್ ಬಂದರೆ ಅವರಿಗೆ 3ರಿಂದ 4 ಸರ್ವೀಸು ಕೊಡಬೇಕು. ಹಾಗೆ ನೀವು ಅವರಿಗೆ ಮಾಡಿಸುವಂಥ ಗುಣ ನಿಮ್ಮಲ್ಲಿರಬೇಕು, ಗೋಲ್ ಇರಬೇಕು, ಗುರಿ ಇರಬೇಕು. ಹಾಗೆ ಅವರಿಗೆ ಕನ್ವಿನ್ಸ್ ಮಾಡಿ ನೀವು ಯಾವ ಥರ ಅವರ ಜೊತೆ ಸಂಭಾಷಣೆ ಮಾಡುತ್ತೀರೋ ಅದರ ಮೇಲೆ ನಿಮ್ಮ ಒಂದು ಕೇಂದ್ರ ಬೆಳೆಯುತ್ತೆ. ಸೊ ನೀವು ಚೆನ್ನಾಗಿ ಟ್ರೀಟ್ ಮಾಡಿದರೆ ಸತ್ಕಾರ ಅವರು ಚೆನ್ನಾಗಿ ನಿಮ್ಮ CSC ಒಮ್ಮೆ ರೀಚಾರ್ಜ್ ಮಾಡಿಸ್ಕೊಳಕ್ಕೆ ಬಂದರೆ ಪ್ರತಿ ಸಲ ನಿಮ್ಮಲ್ಲೇ ಬರಬೇಕು. ಆ ಥರ ನೀವು ಅವರೊಟ್ಟಿಗೆ ಸಂಭಾಷಣೆಯನ್ನು ಮಾಡಬೇಕಾಗುತ್ತೆ. ಸೊ ಅವರಿಗೆ ನಿಮ್ಮಲ್ಲಿರುವಂಥ ಸರ್ವಿಸ್ಗಳ ಬಗ್ಗೆ ಹೇಳಿ ಒಂದು 3-4 ಸರ್ವಿಸ್ ಮಾಡಿಸುವ ಹಾಗೆ ನಿಮ್ಮಲ್ಲಿ ಗೋಲನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಿಂಟಿಂಗ್ ಮತ್ತು ಸ್ಕ್ಯಾನಿಂಗ್ ಸ್ಮಾರ್ಟ್ ಪ್ರೈಸಿಂಗ್. ಅಂದರೆ ನೀವು ಒಂದು ಯಾರಾದರೂ ಒಂದು ಪ್ರಿಂಟ್ ತೆಗೆದು ಅವರಲ್ಲಿ ಮೊಬೈಲಲ್ಲಿರುತ್ತೆ, ಅದನ್ನು ಪ್ರಿಂಟ್ ಮಾಡ್ಕೊಳ್ಳೋಕ್ಕೆ CSC ಕೇಂದ್ರಕ್ಕೆ ಬಂದಿರ್ತಾರೆ, ಅದಕ್ಕೊಂದು ರೀಚಾರ್ಜಸ್ ಮಾಡಿ, ಅಥವಾ ಸ್ಕ್ಯಾನಿಂಗಿಗೆ ಅದಕ್ಕೊಂದು ಚಾರ್ಜಸನ್ನು ಮಾಡಿ. ಸೊ ಪ್ರಿಂಟಿಗೆ ಎಕ್ಸಾಂಪಲ್ 5ರಿಂದ 10 ರುಪೀಸ್ ಪರ್ ಪೇಜ್ ಮಾಡಿ, ಸ್ಕ್ಯಾನ್ ಮಾಡಿದರೆ 10ಇಂದ 20 ರುಪೀಸ್ ಮಾಡಿ. ಸ್ಟೂಡೆಂಟ್ ಮತ್ತು ಜಾಬ್ ಸೀಕರ್ ರೆಗ್ಯುಲರ್ ಕಸ್ಟಮರ್. ಇದಕ್ಕೆ ಪ್ರಿಂಟಿಂಗ್ಗೆ ಸ್ಟೂಡೆಂಟ್ ಮತ್ತು ಜಾಬ್ ಸೀಕರ್ಸ್ ಯಾರು ಇರ್ತಾರೆ ಅವರು ರೆಗ್ಯುಲರ್ ಕಸ್ಟಮರ್, ಅವರನ್ನು ನೀವು ಟಾರ್ಗೆಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಕೂಲ್ ಕಾಲೇಜು ಸ್ಟೂಡೆಂಟ್ಸನ್ನು ಟಾರ್ಗೆಟ್ ಮಾಡಿ. ಏನಂದರೆ ಸ್ಕೂಲ್ ಮತ್ತು ಕಾಲೇಜ್ ಸ್ಟೂಡೆಂಟ್ಸು ಈಗ ಜಾಸ್ತಿ ಜೆರಾಕ್ಸ್ ಮಾಡಿಸ್ತಾ ಇರ್ತಾರೆ. ಸೊ ಎಕ್ಸಾಂಪಲ್ ಕಾಲೇಜ್ ಸ್ಟೂಡೆಂಟ್ಸ್ ಆದರೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅವ್ರಿಗೆ 12th ಆದಮೇಲೆ. ಸೊ ನೀವು ಒಂದು ಸಲ ಕಾಲೇಜ್ಗೆ ಭೇಟಿ ನೀಡಿ ನಮ್ಮಲ್ಲಿ ಈ ಥರ ಸ್ಕೀಮ್ಗಳಿದೆ, ಈ ಥರ ಮಾಡಿಸಿ ಅಂತ ಹೇಳಿ ನೀವು ಹೊರಗಡೆಗಿಂತ ನಿಮ್ಮಲ್ಲಿ ಒಂಚೂರು ರೇಟ್ ಕಡಿಮೆ ಇದ್ದರೆ ನಿಮ್ಮಲ್ಲೇ ಬಂದು ಮಾಡಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಸ್ಕೂಲ್ಗೆ ಹೋಗಿ ಜೆರಾಕ್ಸ್ ಕಡಿಮೆ, ನಿಮ್ಮಲ್ಲಿ ಏನೇನು ಸ್ಕೀಮ್ ಇದೆ, ಸರ್ವಿಸ್ ಇದೆ ಅದನ್ನೆಲ್ಲ ಹೇಳಿ ಅವರಿಗೆ ನಿಮ್ಮ ಒಂದು ಜೆರಾಕ್ಸ್ CSC ಸೆಂಟರ್ದ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಅವರಿಗೆ ಹೇಳಿ ಬಂದರೆ ಅವ್ರು ಬರುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ನೀವು ಬೋನಿಫೈಡ್, TC ಕಾಪಿ, ಸ್ಕಾಲರ್ಶಿಪ್ ಫಾರಮ್ಸ್, ಅಡ್ಮಿಷನ್ ಹೆಲ್ಪು, ಸೊ ಎಕ್ಸಾಮ್ ಟೈಮ್ ಆದರೆ ಮನಿ ಸೀಸನ್ಸು, ಸೊ ಈ ಥರ ನೀವು ಅರ್ನನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪಬ್ಲಿಸಿಟಿ, ಇದನ್ನು ಹೇಗೆ ಮಾಡಬೇಕು? ವಾಟ್ಸಪ್ ಪಬ್ಲಿಸಿಟಿ ಯೂಸ್ ಮಾಡಿ. ಫ್ರೀ ಮಾರ್ಕೆಟಿಂಗ್ ಅಂದರೆ ನಿಮ್ಮ CSC ಸರ್ವಿಸ್, ನಿಮ್ಮಲ್ಲಿರುವಂಥ ಒಂದು CSC ಸೆಂಟರು, CSCಲಿರುವಂಥ ಸರ್ವಿಸ್ ಅಲ್ಲದೆ ನೀವು ಹೊರಗಡೆ ಬೇರೆ ಏನಾದರೂ ಸರ್ವಿಸ್ ಕೊಡ್ತಾಯಿದ್ರೆ ಅದನ್ನು ಆ್ಯಡ್ ಮಾಡಿ ಒಂದು ವರ್ಡಲ್ಲಿ ಟೈಪ್ ಮಾಡಿ ನಿಮ್ಮ CSC ಸೆಂಟರ್ದ ಹೆಸರು, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು ಲಿಸ್ಟನ್ನು ಹಾಕಿ ಒಂದು ಬ್ಯಾನರ್ ಥರ ಒಂದು ಪೇಜನ್ನು ಮಾಡಿ ಒಂದು ಫಾರ್ಮೇಟಲ್ಲಿ ಅದನ್ನು ನೀವು ಸ್ಟೇಟಸ್ ಮಾಡಿ, ಸ್ಟೇಟಸಲ್ಲಿ ಇಡಿ, ಅಥವಾ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿ ಅದಕ್ಕೆ ನಿಮ್ಮಲ್ಲಿರುವಂಥ ನಿಮ್ಮ ಹಳ್ಳಿಲಿ ಅಥವಾ ನಿಮ್ಮ ಏರಿಯಾ, ನಿಮ್ಮ ನಗರದಲ್ಲಿರುವಂಥ ಜನರನ್ನು ಅದಕ್ಕೆ ಆ್ಯಡ್ ಮಾಡಿ, ಯಾವುದೇ ಹೊಸ ಸರ್ವಿಸ್ ಬಂದರೂ ಆ ಗ್ರೂಪಿಗೆ ಹಾಕಿ ಜನರೊಟ್ಟಿಗೆ ಟಚ್ಚಲ್ಲಿ ಸಂಭಾಷಣೆ ಮಾಡ್ತಾಯಿರಿ. ಸೊ ಆಗ ಜನರಿಗೂ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ವಿಲೇಜ್ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡುವಂಥದ್ದು. ಎಕ್ಸಾಂಪಲ್ CSC ಸೆಂಟರ್ ಇದೆ ನಿಮ್ಮದು, ಒಂದು ಆಧಾರ್, ಪ್ಯಾನ್, ಪೆನ್ಷನ್, ಜಾಬ್ ಫಾರ್ಮ್ಸ್ ಈಗಾಗಲೇ ಹೇಳಿದೆ. ಒಂದು ಸರ್ವಿಸ್ ಲಿಸ್ಟನ್ನು ಆ್ಯಡ್ ಮಾಡಿ ಗ್ರೂಪ್ಗೂ ಹಾಕಿ, ಸ್ಟೇಟಸ್ಗೂ ಹಾಕಿ ಜನರೊಟ್ಟಿಗೆ ತಿಳಿಸಿ ಅಂತ. ಇದು ಒಂದು ಮಾರ್ಕೆಟಿಂಗ್ ಮಾಡ್ಬೋದು. ನೆಕ್ಸ್ಟ್ ಟ್ರಸ್ಟ್ ಬಿಲ್ಡ್ ಮಾಡಿ. ಲಾಂಗ್ ಟರ್ಮ್ ಇನ್ಕಮ್ ಅಂದರೆ ನಾವೊಂದು ಸರ್ವಿಸನ್ನು ಮಾಡಿಸ್ತಾ ಇದ್ದೀವಿ ಅಂದರೆ ಅದರಿಂದ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಿ. ಫೇಕ್ ಇನ್ಫಾರ್ಮೇಷನ್ ಕೊಟ್ಟರೆ ಇನ್ನೊಮ್ಮೆ ನಿಮ್ಮ CSC ಕೇಂದ್ರ ಕಡೆಗೆ ಬರೋದಿಲ್ಲ, ಹಾಗಾಗಿ ನೀವು ಫಸ್ಟ್ ಕರೆಕ್ಟ್ ಮಾಹಿತಿಯನ್ನು ಕೊಡುವಂಥದ್ದು. ಫೇಕ್ ಪ್ರಾಮಿಸ್ ಬೇಡ. ಅದರಿಂದ ಆಗ್ತಿತ್ತ ಕೆಲಸ ಆಗುತ್ತಂತೇಳಿ, ಆಗಲ್ಲ ಅಂದರೆ ಆಗಲ್ಲ ಅಂತಲೇ ಹೇಳಿ. ಫೇಕ್ ಪ್ರಾಮಿಸ್ ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಹೇಳೋಕ್ಕೆ ಹೋಗ್ಬೇಡಿ. ಆನೆಸ್ಟ್ ಚಾರ್ಜಸ್ ಇಡಿ. ಅಂದರೆ ಒಂದು ಕಸ್ಟಮರ್ಗೆ ಏನು ಸರ್ವಿಸ್ ಚಾರ್ಜಸ್ ಇರದೆ ಅದನ್ನೇ ಅಷ್ಟೇ ಕೊಡಿ, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಒಬ್ಬ ಸ್ಯಾಟಿಸ್ಫೈಡ್ ಕಸ್ಟಮರು 5 ನ್ಯೂ ಕಸ್ಟಮರ್. ಅಂದರೆ ನಾವು ಒಬ್ಬ ಕಸ್ಟಮರ್ ಆನೆಸ್ಟಾಗಿ ಇಟ್ಕೊಂಡ್ರೆ ನಾವು 5 ಜನನ ತರುವಂಥ ಸಾಧ್ಯತೆ ಬರುವಂಥದ್ದು ಜಾಸ್ತಿ, ಅರ್ನ್ ಆಗುವಂಥದ್ದು ಜಾಸ್ತಿ ಇರುತ್ತೆ, ಇನ್ಕ್ರೀಸ್ ಆಗುವಂಥದ್ದು. ಸೊ ನೆಕ್ಸ್ಟ್ ಮಂತ್ಲಿ ಟಾರ್ಗೆಟ್ ಸೆಟ್ ಮಾಡಿ. ಅಂದರೆ ಒಂದು CSC ಸೆಂಟರ್ ಮಾಡಿದ್ದೀನಿ ಅಂದರೆ ಡೈಲಿ ಇವತ್ತು 100 ರುಪೀಸ್ ಇನ್ಕಮ್ ಆಗಿದೆಯಾ, ನೆಕ್ಸ್ಟ್ ಜಾಸ್ತಿ ಆಗಬೇಕು, ತಿಂಗಳಿಗೆ ಇಷ್ಟ ಆಗಲೇಬೇಕು. ಡೈಲಿ 800 ಆಗಿದೆ ಅಂದರೆ ಮಂತ್ಲಿ 24,000 ಆಗಬೇಕು. ಆ ಥರ ಒಂದು ಗೋಲನ್ನು ಇಟ್ಕೊಂಡು ನೀವು ಕೆಲಸ ಮಾಡಬೇಕು. ಸ್ಲೋಲಿ ಸರ್ವಿಸ್ ಹೆಚ್ಚಿಸಿದರೆ 40,000 ಪ್ಲಸ್ ಕೂಡ ಪಾಸಿಬಲ್ ಇದೆ. ಅಂದರೆ ನೀವು ಪ್ರತಿದಿನ ಇವತ್ತು ಆಧಾರ್ ಕಾರ್ಡ್ ಸರ್ವಿಸ್ ಕೊಡ್ತೇನೆ, ನಾಳೆ ನಾನು ಪ್ಯಾನ್ ಕಾರ್ಡ್ ಕೊಡ್ತೇನೆ, ಡೈಲಿ ಜಾಸ್ತಿ ಸರ್ವಿಸನ್ನು ಕೊಡುವಂಥ ಏಮನ್ನು ಇಟ್ಕೋಬೇಕು ನೀವು. ಸೊ ಇಟ್ಕೊಂಡು ಸರ್ವಿಸ್ ಮಾಡಿದರೆ ಅವಾಗ ನಿಮ್ಮ
ಒಂದು CSC ಸೆಂಟರ್ ಕೂಡ ಗ್ರೋ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದೇ ಥರದ CSC ಸರ್ವಿಸ್ ಬಗ್ಗೆ ಆಗಲಿ, ಆನ್ಲೈನ್ ಸರ್ವಿಸು, ಕಂಪ್ಯೂಟರ್ ಅಥವಾ ಇನ್ನಿತರ ರಿಲೇಟೆಡ್ ಸರ್ವಿಸ್ಗಳಿಗಾಗಿ ನಮ್ಮ CSC ಸರ್ವಿಸ್ ಈ ಒಂದು ಚಾನಲನ್ನು ಕ್ಲಿಕ್ ಆ್ಯಂಡ್ ಲರ್ನ್ ಬೈ ಉಗರ್ ಅನ್ನೋ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಏನಾದರೂ ಮಿಸ್ ಆಗಿ ಎಲ್ಲಿಯಾದರೂ ತಪ್ಪಾಗಿ ಗೈಡೆನ್ಸ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.